ಮೇಡಮ್, ತಾವು ಡಯಾಬಿಟಿಸ್ ಬಗ್ಗೆ ಹೇಳ್ತಿದ್ರಿ. ಈಗ ತಾಯಿಗೆ ಒಂದು ವೇಳೆ ಡಯಾಬಿಟಿಸ್ ಇದೆ ಅಂತ ಹೇಳಿದ್ರೆ ಹುಟ್ಟುವಂಥ ಮಗುವಿಗೂ ಸಹ ಡಯಾಬಿಟಿಸ್ ಬರುವಂಥ ಸಾಧ್ಯತೆ ಇದೆಯಾ? ಈಗ ಡಯಾಬಿಟೀಸ್ ಇವಾಗ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಪ್ಪ ಅಂದರೆ ಹೆರಿಡಿಟ್ರಿ ಅಂತ ಕೇಳ್ತೀವಿ. ಯಾಕಂದರೆ ಪೇರೆಂಟ್ಸ್ಗೆ ಇದೆಯಾ ಅಂತ. ಇವಾಗ ತಾಯಂದ್ರು ಬಂದಾಗ ನಿಮ್ಮ ಅಪ್ಪ ಅಮ್ಮಂಗೆ ಇತ್ತಾ ಅಂತ ನಾವು ಕೇಳ್ತೀವಿ. ಸೊ ಏನಾಗುತ್ತೆ ಅಂದರೆ ಹೊಟ್ಟೆಲಿದ್ದಾಗ ಮಗುಗೆ ಈ ತಾಯಿಗೆ ಡಯಾಬಿಟಿಸ್ ಬಂದರೆ ಅಂದರೆ ಪ್ರೆಗ್ನೆಂಟಲ್ಲಿದ್ದಾಗ ಜಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಇದೇನಾಗುತ್ತೆ ಅಂದರೆ ಮುಂದೆ ಮಗು ಖಂಡಿತ ಅದ್ರ ಮುಂದಿನ ಜೀವನದಲ್ಲಿ ಅದಕ್ಕೂ ಸಹ ಡಯಾಬಿಟಿಸ್ 100% ಅಂತಲ್ಲ, ಸಮ್ ಪರ್ಸೆಂಟೇಜು ಅದಕ್ಕೂ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತು ತಾಯಂದ್ರಿಗೂ ಸಹ ಈಗ ಜನರಲ್ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡಿದ್ರೆ ಅಂದರೆ ಡಯಾಬಿಟೀಸ್ ಇಲ್ದಿದ್ದವ್ರಿಗೆ ಕಂಪೇರ್ ಮಾಡಿದ್ರೆ ಇವು ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಯಾರಿಗಿರುತ್ತಲ್ಲ ಅವರಿಗೆ ಹೆಚ್ಚು ಸಾಧ್ಯತೆ ಇರುತ್ತೆ. ತಾಯಿಗೂ ಮುಂದೆ ಆಫ್ಟರ್ 40 years ಅವಳಿಗೂ ಡಯಾಬಿಟಿಸ್ ಬರೋ ಚಾನ್ಸಸ್ ಜಾಸ್ತಿ, ಮಗುಗೂ ಸಹ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ 8 times ಕಂಪೇರ್ ಟು ಜನರಲ್ ಪಾಪ್ಯುಲೇಷನ್ ಅಂತಂದ್ರೆ 8 ಪಟ್ಟು ಜಾಸ್ತಿ ಇರುತ್ತೆ. ಮಗುಗೆ ಅದು ಸೆನ್ಸ್ ಅಂದರೆ ಶುಗರ್ ಲೆವೆಲ್ ತಾಯಿದು ಜಾಸ್ತಿ ಇರೋದು. ನಾವು ಏನು ಹೇಳ್ತೀವಿ, ಡಯಾಬಿಟಿಸ್ ಬಂದರೂ ಸಹ ಎಷ್ಟು ಕಂಟ್ರೋಲಲ್ಲಿ ಇರಬೇಕು ಅವ್ರಂದರೆ ಮಗುಗೆ ಸೆನ್ಸ್ ಆಗಬಾರ್ದು ನಮ್ಮಮ್ಮಂಗೆ ಡಯಾಬಿಟಿಸ್ ಇದೆ ಅಂತ ಹೊಟ್ಟೆ ಒಳಗಿರೋದು. ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ದೆನ್ ಅದು ಇಟ್ಸ್ ಅ ಪ್ರೊಟೆಕ್ಟಿವ್ ಇದಿರುತ್ತೆ. ಇಲ್ದಿದ್ರೆ ಮಗುಗೆ ಬರೋ ಸಾಧ್ಯತೆ 8 times ಮೋರ್ ಕಾಮನ್ ಅಂತ ಹೇಳ್ತೀವಿ ನಾವು. ಜೊತೆಗೆ ಮೇಡಮ್, ಎಷ್ಟೋ ಜನ ಹೆಣ್ಮಕ್ಳಿಗೆ ಡೆಲಿವರಿ ಆದ ಮೇಲೆ ಶುಗರು BP ಬರುತ್ತೆ, ಅಂದರೆ ಡಯಾಬಿಟಿಗೂ ಮತ್ತು BP ಹೆಚ್ಚಾಗುತ್ತೆ ಅಂತ ಕೂಡ ಸಾಮಾನ್ಯವಾಗಿ ಹೇಳ್ತಾರೆ ಮೇಡಮ್. ಡಯಾಬಿಟೀಸು ಮುಂಚೆನೇ ಇದು ಒಂದು ಓವರ್ಟ್ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ, ಪ್ರೆಗ್ನೆಂಟ್ ಆಗ್ಲಿಕ್ಕೆ ಮುಂಚೆಯಿಂದನೂ ಡಯಾಬಿಟಿಸ್ ಇರ್ತಾರೆ. ಇವಾಗ ಏನಾಗುತ್ತೆ, ಈ ಮಗು ನೆಕ್ಸ್ಟ್ ಮುಂದೆ ಪ್ರೆಗ್ನೆಂಟ್ ಆದಾಗ ನ್ಯಾಚುರಲಿ ಬಂದಿರುತ್ತೆ ಡಯಾಬಿಟಿಕ್ಕು, ಅರ್ಲಿ ಏಜಲ್ಲೇ ಡಯಾಬಿಟಿಸ್ ಶುರುವಾಗಿರುತ್ತೆ, ಅವ್ರು ಪ್ರೆಗ್ನೆಂಟ್ ಆಗೋದು ಒಂದು ಕ್ಯಾಟಗರಿ. ಇನ್ನೂ ಒಂದು ಏನಂದರೆ ಪ್ರೆಗ್ನೆನ್ಸಿಲಿ ಡಯಾಬಿಟಿಸ್ ಬರುತ್ತೆ, ಆಯಿತಾ, ಆಮೇಲಿಂದ ಡೆಲಿವರಿ ಆದಮೇಲೆ ಅದು ಹೊರಟೋಗುತ್ತೆ. ಮುಂದೆ ಅವ್ರಿಗೆ 40 years ಆದಮೇಲೆ ಈ ಡಯಾಬಿಟಿಸ್ ಬರುತ್ತೆ. ತಾಯಿಗೂ ಬರುತ್ತೆ, ಮಗುಗೂ ಬರೋ ಚಾನ್ಸಸ್ ಜಾಸ್ತಿ. 100% ಅಲ್ಲ, ಬಟ್ ಬರೋ ಚಾನ್ಸಸ್ ಹೆಚ್ಚು. ಜನರಲ್ ಪಾಪ್ಯುಲೇಷನ್ಗಿಂತ ಇದು ಹೆಚ್ಚಾಗಿರುತ್ತೆ ಅಂತ ಹೇಳ್ಬಿಟ್ಟು. ಕೆಲವು ಎಲ್ಲ ಕಾಯಿಲೆಗಳು ಈ ಥರ ಹೆರಿಡಿಟ್ರಿ ಇರಲ್ಲ. ಇವಾಗ ರಕ್ತಹೀನತೆ ಇರುತ್ತೆ, ಇವಾಗ ಅನಿಮಿಯಾ ಇದ್ದರೆ ಅನಿಮಿಯಾ ಹೆರಿಡಿಟ್ರಿ ಅಲ್ಲ, ಅದು ಬರುತ್ತೆ ಅಂತ ಅಲ್ಲ. ಬಟ್ ಹುಟ್ಟೋ ಮಗುವಲ್ಲಿ ತಾಯಿಯಲ್ಲಿ ಅನಿಮಿಯಾ ಇತ್ತಂದರೆ ಐರನ್ ಸ್ಟೋರ್ಸ್ ಕಮ್ಮಿ ಇರುತ್ತೆ ಹುಟ್ಟೋ ಮಗುಗೆ. ಈಗ ತಾಯಿಗೆ BP ಇತ್ತಂದರೆ ಮಗುಗೆ ಬರುತ್ತೆ, ಆ ಥರ ಏನೂ ಇಲ್ಲ. ಕೆಲವೊಂದು ಕಾಯಿಲೆಗಳು ಬರಬಹುದು, ಎಸ್ಪೆಷಲಿ ಇದು ಡಯಾಬಿಟೀಸ್. ಇನ್ನು ಕೆಲವೊಂದು ಬೇರೆ ಹೆರಿಡಿಟರಿ ಡಿಸೀಸಸ್ ಏನೇನು ಇರುತ್ತಲ್ಲ ಅದೆಲ್ಲ ಬರೋ ಚಾನ್ಸಸ್ ಇರುತ್ತೆ ಬೇರೆ.